ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು. ಇತ್ತೀಚೆಗೆ ಒಂದು ಘಟನೆ ನಡೆಯುತ್ತೆ. ಕನ್ನಡ ದೇಶ ಮೈಸೂರು ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ಒಂದು ಘಟನೆ ನಡೆಯುತ್ತೆ. ಅಲ್ಲಿ ಒಂದು ಕನ್ನಡ ಫಲಕ ಆಗಿರ್ತಾರೆ. ಅಲ್ಲಿ ಉರ್ದು ಬರವಣಿಗೆ ಅಂದ್ರೆ ಹಿಂದಿಯ ಬರವಣಿಗೆ, ಆ ಬರವಣಿಗೆ ದೊಡ್ಡದಾಗಿ ಬರ್ತಿರ್ತಾರೆ. ನಮ್ಗೆ ಸಂಬಂಧಪಡದೇನೆ ಭಾಷೆ ಅದು ಉರ್ದು ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಎಲ್ಲ ಒಂದೇ, ಎರಡೂ ಬೇರೆ ಬೇರೆ ಏನಲ್ಲ ಅದು. ಈ ಘಟನೆಯನ್ನ ಇಂತಹ ಘಟನೆ ನಡೆದ್ರೂ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದೆ. ಜೊತೆಗೆ ಆ ಮೈಸೂರು ಮಹಾನಗರ ಪಾಲಿಕೆಯವರು ಏನ್ ಮಾಡ್ತಿದ್ದಾರೆ? ಪಾಲಿಕೆ ಸಿಬ್ಬಂದಿ ಆ ಒಂದು ವಲಯ ಏನ್ ಆ ಫಲಕ ಇತ್ತಲ್ಲ, ಆ ವಲಯ ಅಂತಹ ನಡೆದಾಗೂ ಆ ಒಂದು ವಲಯ ಏನ್ ಮಾಡ್ತಿತ್ತು, ಆ ವಲಯದ ಅಧಿಕಾರಿ ಏನ್ ಮಾಡ್ತಿದ್ರು? ಇದನ್ನ ನಮ್ಮ ಪಕ್ಷದಿಂದ ತೀವ್ರವಾಗಿ ಖಂಡಿಸ್ತಾ ಇದೀವಿ. ನೋಡಿ, ಇದು ಕನ್ನಡ ದೇಶ ಇರೋದು, ಕನ್ನಡ ಧರ್ಮ, ಕನ್ನಡ ನುಡಿ ಒಂದೇ. ನಮ್ಮ ಕನ್ನಡ ದೇಶದಲ್ಲಿ ಕನ್ನಡ ಧರ್ಮ ಬಿಟ್ಟರೆ ಬೇರೆ ಇನ್ಯಾವುದೂ ಇಲ್ಲ. ಈ ಘಟನೆಗಳು ಇದೆಲ್ಲ ನೋಡ್ತಾ ಇದ್ರೆ ಕನ್ನಡಿಗರಲ್ಲಿ ಒಂಥರ ಹೆಂಗಂದ್ರೆ ಗೊಂದಲ ಸೃಷ್ಟಿ ಮಾಡಿ ಸಮಸ್ತ ಕನ್ನಡ ಬಂಧುಗಳನ್ನ, ಕನ್ನಡ ದೇಶನ, ಕರ್ನಾಟಕನ ಹಾಳು ಮಾಡಕ್ಕೆ ಮಾಡ್ತಿರೋ ಒಂದು ಷಡ್ಯಂತ್ರ ಅನ್ಸುತ್ತೆ ಇದೆಲ್ಲ. ಇಷ್ಟು ದಿನ ನೀವು ಆಡ್ಕೊಂಡ್ ಬಂದಿದ್ದು ಆಯ್ತು, ಕಾಗಕ್ಕ ಗೂಬಕ್ಕ ಕಥೆಗಳು ಮಾಡ್ಕೊಂಡ್ಬಂದು ಅದು ಇದನ್ನ ಮಾಡ್ಕೊಂಡ್ ಬಂದಿದ್ದು ಆಯ್ತು. ಇನ್ಮೇಲೆ ಮುಂದಕ್ಕೆ ಅದ್ ನಡೆಯಲ್ಲ. ಯಾಕಂದ್ರೆ ನಮ್ಮ ಕನ್ನಡ ಬಂಧುಗಳು ಎಚ್ಚೆತ್ಕೊಂಡಿದ್ದಾರೆ. ನೀವ್ ಹೇಳೋ ಕಾಗಕ್ಕ ಗೂಬಕ ಕಥೆಗಳು ಯಾರು ನಂಬೋರಿಲ್ಲ. ಇಲ್ಲಿ ನಮ್ಮ ಜನರು ಬುದ್ಧಿವಂತರಾಗಿದ್ದಾರೆ. ನಮ್ಮ ಕನ್ನಡಿಗರು ಬೇಕಾಗಿರೋದು ಕನ್ನಡ ಧರ್ಮ, ಕನ್ನಡ ಅಷ್ಟೇ ಬೇಕಾಗಿರೋದು. ನಿಮ್ ಹಿಂದಿ, ಉರ್ದು, ಸಂಸ್ಕೃತ ಇದ್ಯಾವ್ದು ಬೇಕಾಗಿಲ್ಲ. ಯಾವನೊಬ್ಬ ಇವನು ಹೇಳ್ತಾನೆ ನಾ ಸಂಸ್ಕೃತ ಬರೀತೀನಿ ಅಂತ. ಯಾರಿಗ್ರಿ ಬೇಕು? ನಿಮ್ ಸಂಸ್ಕೃತ ಯಾರು ಬೇಕು? ನಿಮ್ ಹಿಂದಿ, ಉರ್ದು ಯಾರಿಗ್ರಿ ಬೇಕು? ಈ ಮೂರು ಭಾಷೆನೂ ಒಂದೇ. ಈ ಸಂಸ್ಕೃತ, ಹಿಂದಿ, ಉರ್ದು ಈ ಮೂರು ಭಾಷೆನೂ ಒಂದೇ. ಈ ಮೂರು ಭಾಷೆಗೂ ಕನ್ನಡ ಧರ್ಮಕ್ಕೆ, ಕನ್ನಡ ದೇಶಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಈಗಿರ್ಬೇಕಾದ್ರೆ ತಾವ್ಯಾಕೆ ನಮ್ಮ ಕನ್ನಡ ದೇಶದಲ್ಲಿ ಇಂತಹ ಅವಾಂತರ ಸೃಷ್ಟಿ ಮಾಡೋದು, ಅಥವಾ ಈ ತರ ಒಂದು ತಗೊಂಡು ಅದನ್ನೇನೋ ಪ್ರಚೋದನೆ ಮಾಡೋದು, ಮತ್ತೊಂದು ಗಲಾಟೆಗಳು ಮಾಡೋದು ಯಾಕೆ ಪ್ರಯತ್ನ ಮಾಡ್ತೀರಾ ಪರಭಾಷಿಕರು ನೀವು? ಇದೆಲ್ಲ ನೋಡ್ತಿದ್ರೆ ಪೂರ್ವ ನಿಯೋಜಿತ ಷಡ್ಯಂತ್ರ, ಇದೊಂದು ಕುತಂತ್ರ. ಕರ್ನಾಟಕದಲ್ಲಿ ಕನ್ನಡಿಗರನ್ನು ಒಕ್ಕಲೆಬ್ಬಿಸಲು ಗಲಾಟೆ ಪ್ರಚೋದನೆ ಕೊಡುವಂತ ಒಂದು ಷಡ್ಯಂತ್ರ ಅನ್ಸುತ್ತೆ. ಕನ್ನಡಿಗರನ್ನ ದಿಕ್ಕು ತಪ್ಪಿಸುವಂತದ್ದು, ದಾರಿ ತಪ್ಪಿಸುವಂತ ಕೆಲಸಗಳಿದೆಲ್ಲ. ನೋಡಿ ಪರಭಾಷಿಕರೇ, ನೀವೇನೇ ಷಡ್ಯಂತ್ರ ಏನೇ ಮಾಡಿದ್ರು ಕನ್ನಡಿಗರು ಎಚ್ಚೆತ್ಕೊಂಡಿದ್ದಾರೆ. ಈ ಹಿಂದಿ, ಉರ್ದು, ಸಂಸ್ಕೃತ ಈ ಮೂರು ಭಾಷೆನೂ ಒಂದೇ. ಅದು ಬೇರೆ ಇದು ಬೇರೆ ಯಾವುದೂ ಇಲ್ಲ. ಮೂರು ಭಾಷೆನೂ ಒಂದೇ. ಇದೆಲ್ಲ ಯಾರು ಕಾಗಕ್ಕ ಗೂಬಕ್ಕ ಕಥೆಗಳನ್ನ ನಂಬೋ ಸ್ಥಿತಿಯಲ್ಲಿ ಸಮಸ್ತ ಕನ್ನಡ ಬಂಧುಗಳು ಯಾರು ಇಲ್ಲ. ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡಕ್ ಹೋಗಬೇಡಿ ಅಂತ ಬಿಟ್ಟು ಪರಭಾಷಿಕರೇನು ಈ ಷಡ್ಯಂತ್ರ ನಡೆಸ್ತಿದ್ರಲ್ಲ ಅವ್ರಿಗೆ ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ. ಹಾಗೂ ಸಮಸ್ತ ಕನ್ನಡ ಬಂಧುಗಳೇ, ಇಂತಹ ಒಂದು ಷಡ್ಯಂತ್ರಗಳಿಗೆ, ಕುತಂತ್ರಗಳಿಗೆ, ಈ ನಾಮಫಲಕ ವಿಚಾರದಲ್ಲಿ ಏನು ಪರಭಾಷೆಗೆ ಹಿಂದಿ ಅಥವಾ ಸಂಸ್ಕೃತ, ಉರ್ದು ಸೇರಿಸ್ಬಿಟ್ಟು ನಾಟಕ ಆಡ್ತಿದಾರಲ್ಲ, ಇಂತಹ ಷಡ್ಯಂತ್ರಗಳಿಗೆ ದಯವಿಟ್ಟು ಯಾವುದೇ ಕನ್ನಡ ಬಂಧುಗಳು, ಅದು ಒಬ್ಬರಾಗಿರ್ಬೋದು, ಇಬ್ಬರಾಗಿರ್ಬೋದು, 1000 ಜನ ಆಗಿರ್ಬೋದು, ಹೆಚ್ಚು ಕಮ್ಮಿ 80ರಷ್ಟು ಜನ ಸಮಸ್ತ ಕನ್ನಡ ಬಂಧುಗಳು ಎಚ್ಚೆತ್ತುಕೊಂಡ್ಬಿಟ್ಟಿದ್ದಾರೆ ಈಗಾಗಲೇ. ಇದರಿಂದ ಏನು ಉಪಯೋಗ ಇಲ್ಲ, ಇದು ನಮ್ಮ ಸಂಬಂಧಪಟ್ಟಿದ್ದಲ್ಲ, ಇದ್ರ ಬಗ್ಗೆ ಯಾವ್ದ್ರ ಬಗ್ಗೆ ಒಂದು ತಲೆ ಕೆಡ್ಸ್ಕೋಬಾರ್ದು ನಾವು ಅಂತ ಹೇಳ್ಬಿಟ್ಟು 80ರಷ್ಟು ಸಮಸ್ತ ಕನ್ನಡ ಬಂಧುಗಳು ಎಚ್ಚೆತ್ಕೊಂಡ್ಬಿಟ್ಟಿದ್ದಾರೆ. ನಾವು ಕೇಳ್ಕೊಳ್ಳಿದಿಟ್ಟೆ ನಮ್ಮ ಕನ್ನಡ ದೇಶದ ಪಕ್ಷದಿಂದ ಇನ್ನು 20ರಷ್ಟು ಉಳಿದಿರುವ ಏನು ಸ್ವಲ್ಪ ತಿಳುವಳಿಕೆ ಇಲ್ಲದೆ ಮನವರಿಕೆ ಆಗದೆ ಈ ಹಿಂದಿ, ಉರ್ದು, ಸಂಸ್ಕೃತ ಈ ಮೂರು ಭಾಷೆನೂ ಒಂದೇ. ಈ ಭಾಷೆಗಳ ವಿಚಾರದಲ್ಲಿ ಯಾರು ಏನು ಮಾತಾಡಕ್ ಹೋಗ್ಬೇಡಿ. ನಾವು ನಮ್ಮ ಕನ್ನಡ ದೇಶದ ಬಗ್ಗೆ, ಕನ್ನಡ ಧರ್ಮದ ಬಗ್ಗೆ, ನಮ್ಮ ಕನ್ನಡಿಗರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಣ. ಬೇರೆ ಭಾಷೆ ಬಗ್ಗೆ ಯಾವುದು ಕಿವಿ ಕೊಡಬೇಡಿ ಅಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳಲ್ಲಿ
ನಮ್ಮ ಪಕ್ಷದಿಂದ ಪ್ರೇಮದಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣು ಶರಣಾರ್ಥಿಗಳು.